ಚಾನಲ್. ಸೊ ಇವತ್ತು ನಿಮಗೆ ಉಪ್ಮಾ ಹೇಳ್ಕೊಳ್ಳೋಕ್ಕೆ ಬಂದಿದ್ದೀನಿ. ಓಕೆ, ಫಸ್ಟು ನೀವು ಬಾಂಡಿಗೆ ಎಣ್ಣೆ ಹಾಕ್ಕೊಳ್ಳಿ, ಸ್ವಲ್ಪ 1 ಸ್ಪೂನು. ಸೊ ರವೆನ, ಇದು ನಾನು ಹಾಕ್ಕೊಳ್ತಾ ಇರೋದು ಬೆನ್ಸಿ ರವೆ, ಮೀಡಿಯಮ್ ರವೆ ಅಲ್ಲ, ಬೆನ್ಸಿ ರವೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ನಾನು 2 ಗ್ಲಾಸ್ ತೊಗೊಂಡಿದ್ದೀನಿ. ಈ ಗ್ಲಾಸ್ ಇದೆ ಅಲ್ಲ, ಆ ಗ್ಲಾಸಲ್ಲಿ 2 ಗ್ಲಾಸ್ ತೊಗೊಂಡಿದ್ದೀನಿ. ಸೊ ನೀವು ಪ್ರಮಾಣ ನೋಡಿಕೊಂಡು ನಿಮ್ಮ ಮನೇಲಿ ಎಷ್ಟು ಜನ ಇದನ್ನು ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಸೊ ಅದನ್ನು ಫ್ರೈ ಮಾಡ್ಕೋಬೇಕು ಸ್ವಲ್ಪ. ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮ್ಯಾಟೊ ಮತ್ತು ಶುಂಠಿ, ಕರಿಬೇವು. ಸೊ ಇಷ್ಟು ಮಾತ್ರ. ಇದು ಸಿಂಪಲ್ ಉಪ್ಮಾ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಹೇಗೆ ಪುಡಿಯಾಗಿ ನಿಮಗೆ ಬೆನ್ಸಿ ರವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಲ್ಲ, ಸೊ ಅದನ್ನು ನಾನಿಲ್ಲಿ ತೋರ್ಸೋಕ್ಕೆ ಹೋಗ್ತಾ ಇದ್ದೀನಿ. ನೋಡಿ, ಇಲ್ಲಿ ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಲಿ, ಸೊ ಅದು ಚೆನ್ನಾಗಿರುತ್ತೆ ಎಣ್ಣೆ ಜಾಸ್ತಿ ಇದ್ದಾಗ. ಸಾಸಿವೆ ಹಾಕ್ಕೊಳ್ಳಿ, ಕಡಲೆಬೇಳೆ ಹಾಕ್ಕೊಳ್ಳಿ, ಉದ್ದಿನಬೇಳೆ. ಸೊ 1.5 ಸ್ಪೂನ್ ಎರಡೂ. ಸೊ ನಂತರ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಬಂದ್ಬಿಟ್ಟು 4 ರಿಂದ 5. ಸೊ ನೀವು ರವೆನ ಎಷ್ಟು ತೊಗೊಂಡಿದ್ದೀರಾ ಅದ್ರ ಬೇಸಿಸ್ ಮೇಲೆ ನೀವು ಹಸಿಮೆಣಸಿನ್ಕಾಯಿ ತೊಗೊಳ್ಳಿ, ಓಕೆನಾ. ಅದನ್ನು ಸ್ವಲ್ಪ ಬಾಡಿಸ್ಕೊಂಡಾದ್ಮೇಲೆ ನೆಕ್ಸ್ಟು ನೀವು ಈರುಳ್ಳಿನ ಹಾಕೋಬೇಕಾಗತ್ತೆ. ಈರುಳ್ಳಿ ಇಲ್ಲಿ ಬಂದ್ಬಿಟ್ಟು ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಈರುಳ್ಳಿ. ಸೊ ನಾನು ಇಲ್ಲಿ ತೊಗೊಂಡಿರೋದು 2 ರಿಂದ 3 ಈರುಳ್ಳಿ ತೊಗೊಂಡಿದ್ದೀನಿ. ಮತ್ತು ಕರಿಬೇವು ಲಾಸ್ಟಲ್ಲಿ ಹಾಕ್ಕೊಳ್ಳಿ, ಫಸ್ಟೇ ಹಾಕ್ಕೊಂಬೇಡಿ. ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ ನಿಮಗೆ, ಕರಿಬೇವು ಫಸ್ಟಲ್ಲೇ ಹಾಕ್ಕೊಂಬಿಟ್ರೆ ಅದು ಸೀದೋಗುತ್ತೆ ಮತ್ತು ಚೆನ್ನಾಗಿರಲ್ಲ, ಫ್ಲೇವರ್ ಹೋಗ್ಬಿಟ್ಟಿರುತ್ತೆ. ಸೊ ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟು ನೀವು ಶುಂಠಿ ಹಾಕ್ಕೊಂಡ್ರೆ ಅದೊಂದು ಫ್ಲೇವರು ನಿಮಗೆ ಆ ಒಂದು ಉಪ್ಪಿಟ್ಟಿಗೆ ಚೆನ್ನಾಗಿ ಕೊಡುತ್ತೆ. ಅದಕ್ಕೆ ಸ್ವಲ್ಪ ಶುಂಠಿ ಹಾಕ್ಕೊಳ್ಳಿ, ತುರಿದು ಹಾಕ್ಕೊಂಡ್ರೆ ಅದು ಸ್ಪ್ರೆಡ್ ಆಗುತ್ತೆ ಚೆನ್ನಾಗಿ. ನೀವು ಕಟ್ ಮಾಡಿಕೊಂಡು ಹಾಕ್ಕೊಂಡ್ರೆ ಅದಷ್ಟಾಗಿ ಅದು ಬಿಟ್ಕೊಳ್ಳಲ್ಲ. ಸೊ ನಂತರ ನೀವು ಟೊಮೆಟೊ ಹಾಕ್ಕೊಳ್ಳಿ. ಟೊಮೆಟೊ 2 ರಿಂದ 3 ಹಾಕ್ಕೊಳ್ಳಿ. ಸೊ ಟೊಮೆಟೊ ಇಷ್ಟಪಡೋರು ಜಾಸ್ತಿನೇ ಹಾಕ್ಕೊಳ್ಳಿ, ಇಲ್ಲ ಬೇಡ ಟೊಮೆಟೊ ಜಾಸ್ತಿ ಬೇಡ ಕಡಿಮೆ ಹಾಕ್ಕೊಂಡ್ರೆ 1 ಹಾಕ್ಕೊಳ್ಳಿ ಸಾಕು. ಸೊ ಲಾಸ್ಟಲ್ಲಿ ಹಾಕ್ಕೊಳ್ಳಿ ಟೊಮೊಟೊ. ಸೊ ಅದು ಚೆನ್ನಾಗಿ ನಿಮಗೆ ಬಾಯಿಗೆ ಸಿಗಬೇಕಂದ್ರೆ ಟೊಮೆಟೊ ಜಾಸ್ತಿ ಬೇಯಿಸೋಕ್ಕೆ ಹೋಗಬೇಡಿ. ಸೊ ನೆಕ್ಸ್ಟು ಅರಿಶಿನ ಹಾಕ್ಕೊಳ್ಳಿ. ಅರಿಶಿನ 1 ಚಿಟಿಕೆ. ಮತ್ತು ನಾನು ಶುಗರ್ ಹಾಕ್ಕೊಂಡಿದ್ದೀನಿ ಇಲ್ಲಿ 1 ಸ್ಪೂನು. ಅದು ಸ್ವಲ್ಪ ಖಾರನ ಕಡಿಮೆ ಮಾಡುತ್ತೆ ಮತ್ತು ಟೇಸ್ಟ್ ಕೊಡುತ್ತೆ. ಸೊ ಹಾಗಾಗಿ ನಾನು ಶುಗರ್ ಹಾಕ್ಕೊಂಡಿದ್ದೀನಿ 1 ಸ್ಪೂನು. ಸೊ ಸ್ವಲ್ಪ ಬಾಡಿಸ್ಕೊಳ್ಳಿ. ಓಕೆ, ಬಾಡಿಸ್ಕೊಂಡು ಆದಮೇಲೆ ನೀವು ಇದಕ್ಕೆ ಇನ್ನೊಂದು ಲಾಸ್ಟಲ್ಲಿ ನಿಂಬೆಹಣ್ಣು ಆ್ಯಡ್ ಮಾಡ್ಕೋಬೋದು. ಸೊ ಬೇಡ ಅನ್ನೋರು ನೀವು ನಿಂಬೆಹಣ್ಣನ್ನು ಸ್ಕಿಪ್ ಮಾಡ್ಬೋದು. ಸೊ ನಾನು 1 ಸ್ಪೂನು ಇದು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಗರಂ ಮಸಾಲ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಕೊಡುತ್ತೆ. ಸೊ ಹಾಗಾಗಿ 1 ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಸೊ ಬೇಕಾಗಿರೋರು ಹಾಕ್ಕೋಬೋದು, ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ಸೊ ನಾನು ಗರಂ ಮಸಾಲ ಹಾಕ್ಕೊಳ್ತೀನಿ, ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು 1 ಸ್ಪೂನ್ ಗರಂ ಮಸಾಲ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಹಾಗೆ. ಸೊ ಬೇಗನೂ ಆಗೋಗುತ್ತೆ. ಇದಕ್ಕೇನು ವೆಜಿಟೇಬಲ್ ನಾನು ಆ್ಯಡ್ ಮಾಡಿಲ್ಲ. ಸೊ ನೀವು ಫ್ರೈ ಮಾಡ್ಕೊಂಡಿದ್ದೀರಲ್ಲ ರವೆ, ಬೆನ್ಸಿ ರವೆನ, ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟೇ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ, ಇದರಲ್ಲಿ ಪುಡಿಯಾಗಿ ಬೇಕಲ್ಲ ನಿಮಗೆ. ಸೊ ಹಾಗಾಗಿ ನಾನು ನೀರು ಆ್ಯಡ್ ಮಾಡಿಲ್ಲ, ನಾನು ಲಾಸ್ಟಲ್ಲೇ ಆ್ಯಡ್ ಮಾಡ್ತೀನಿ ನೀರು. ಸೊ ಫಸ್ಟ್ ಆ್ಯಡ್ ಮಾಡೋಕ್ಕೆ ಹೋಗಲ್ಲ. ಸೊ ಪುಡಿಯಾಗಿ ಬೇಕು ಅಂದರೆ ನೀವು ಎಣ್ಣೆಯಲ್ಲೇ ಈ ಬೆನ್ಸಿ ರವೆನ ಮಿಕ್ಸ್ ಮಾಡಬೇಕಾಗತ್ತೆ. ಸೊ ನಂತರ ಉಪ್ಪು, ಸೊ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ನಾನು ಈ ನೀರು ಆ್ಯಡ್ ಮಾಡಿಲ್ಲ. ಸೊ ಆ ಎಣ್ಣೆಯಲ್ಲೇ ನಾನು ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ರವೆನ. ಸೊ ಹೀಗೆ ಒಂದು ನಿಮಿಷ ಅಷ್ಟು ಫ್ರೈ ಮಾಡಿ. ಸೊ ನಂತರ ಆಮೇಲೆ ನೀವು ಎಷ್ಟು ಪ್ರಮಾಣ ನೀವು ರವೆ ತೊಗೊಂಡಿದ್ದೀರಾ ಬೆನ್ಸಿ ರವೆ, ಸೊ ಅಷ್ಟಿಗೆ ನೀವು ವಾಟರ್ ಹಾಕ್ಕೋಬೇಕಾಗುತ್ತೆ. ಸೊ ವಾಟರ್ ಕಡಿಮೆ ಇದ್ದರೆ ಚೆನ್ನಾಗಿರುತ್ತೆ, ನಿಮಗೆ ಪುಡಿಯಾಗಿ ಬೇಕಲ್ವಾ. ಸೊ ಹಾಗಾಗಿ ವಾಟರ್ ಜಾಸ್ತಿ ಹಾಕ್ಕೊಂಬೇಡಿ. ನಾನಿಲ್ಲಿ ತೊಗೊಂಡಿರೋದು ತಣ್ಣೀರು ತೊಗೊಂಡಿಲ್ಲ, ನಾನು ಬಿಸಿ ಮಾಡಿರೋ ಹಾಟ್ ವಾಟರ್ ತೊಗೊಂಡಿದ್ದೀನಿ. ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ 1 ಗ್ಲಾಸ್. ಸೊ ಆ 1 ಗ್ಲಾಸಲ್ಲಿ ನಾನು 2 ಗ್ಲಾಸ್ ತೊಗೊಂಡಿದ್ದೀನಿ. ನಿಮಗೆ ಜಾಸ್ತಿ ಪುಡಿಯೋಕ್ಕೆ ಬೇಕು ಅಂದರೆ 1.5 ಗ್ಲಾಸ್ ತೊಗೊಳ್ಳಿ. ಸೊ ಸ್ವಲ್ಪ ಪೇಸ್ಟ್ ಥರ ಬೇಕು ಅಂದರೆ ನೀವು ಜಾಸ್ತಿನೇ ನೀರು ಹಾಕ್ಕೋಬೋದು. ಸೊ ಯಾಕಂದರೆ ಇದು ಬೆನ್ಸಿ ರವೆಯಲ್ಲಿ ಪುಡಿಯಾಗಿದ್ದರೆ ಚೆನ್ನಾಗಿರೋದು. ಮೀಡಿಯಮ್ ರವೆ ಆದರೆ ನಿಮಗೆ ನೀರು ಜಾಸ್ತಿ ಹಾಕಿದ್ರೂ ಅದು ಅಷ್ಟಾಗಿ ಗೊತ್ತಾಗಲ್ಲ, ಅದು ಪುಡಿಯಾಗಿ ಅಂತ ಅನ್ಸಲ್ಲ. ನೀವು ಎಷ್ಟು ನೀರು ಹಾಕಿದ್ರು ಎಷ್ಟು ಕಡಿಮೆ ಹಾಕಿದ್ರು ಅದು ಪೇಸ್ಟ್ ಥರನೇ ಇರುತ್ತೆ. ಬೆನ್ಸಿ ರವೆದಲ್ಲಿ ಆಗಾಗಲ್ಲ, ನೀವು ಕಡಿಮೆ ನೀರು ಹಾಕ್ಕೊಂಡ್ರೆ ಅದು ಪುಡಿಯಾಗಿ ಇರುತ್ತೆ, ಚೆನ್ನಾಗಿರುತ್ತೆ, ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಬಟ್ ಆಯಿಲ್ ಸ್ವಲ್ಪ ಪ್ರಮಾಣ ಜಾಸ್ತಿ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಕಂಪ್ಲೀಟ್ ಆಯಿತು.
ನೋಡಿ. ಸೊ ಒಂದು 5 ನಿಮಿಷ ಅಷ್ಟೇ ಮುಗೀತು. ಬೆನ್ಸಿ ರವೆ ಪುಡಿ ಪುಡಿಯಾದ ಉಪ್ಪಿಟ್ಟು ರೆಡಿ ಆಗ್ತಾಯಿದೆ. ಸೊ ಅದನ್ನೇ ನೀವು ಸ್ವಲ್ಪ ಇದು ಮಾಡ್ಕೊಳ್ಳಿ, ಫ್ರೈ ಮಾಡ್ಕೊಳ್ಳಿ ಹಾಗೆ. ಸೊ ನೀರೆಲ್ಲ ಹೋಗಬೇಕು. ಸೊ ನೀರೆಲ್ಲ ಹೋಗೋವರೆಗೂ ನೀವು ಫ್ರೈ ಮಾಡ್ಕೋಬೇಕು. ಇಲ್ಲಿ ನೋಡಿ, ಅಲ್ಲಿ ಆ್ಯಕ್ಚುಲಿ ಬಾಣಲಿಗೆ ಮೆತ್ಕೊಳ್ತಾ ಇಲ್ಲ. ಸೊ ಈ ಬೆನ್ಸಿ ರವೆ ನಾನು ಹಾಕಿರೋದು ಬಾಣಲಿಯಲ್ಲಿ ಮೆತ್ಕೊಳ್ತಾ ಇಲ್ಲ. ಸೊ ಆ ಥರ ನೀವು ವಾಟರ್ ಹಾಕೋಬೇಕಾಗುತ್ತೆ. ಕೆಲವೊಂದು ಸಮಯ ಅದು ಮೆತ್ಕೊಂಡ್ಬಿಡುತ್ತೆ ಬಾಣಲಿಗೆ, ಅದು ಪೇಸ್ಟ್ ಆಗಿಬಿಡುತ್ತೆ. ನೋಡಿ ರೆಡಿ ಆಯಿತು ಬೆನ್ಸಿ ರವೆ ಉಪ್ಪಿಟ್ಟು. ನೋಡಿ ಹೇಗೆ ಬಂದಿದೆ ಅಂತ. ಸೊ ನಿಮಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ನೋದಾದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಾನು ಇನ್ನೂ ಹೆಚ್ಚಿಗೆ ವಿಡಿಯೋ ಮಾಡೋದಕ್ಕೆ ನನಗೆ ಒಂದು ಉತ್ಸಾಹ ಬರುತ್ತೆ, ಇನ್ನೂ ಬೇರೆ ಬೇರೆ ವೆರೈಟಿ ಮಾಡಬೇಕು ಅಂತ. ಸೊ ನಿಮಗೂ ತೊಗೊಂಬರ್ತೀನಿ. ನಾನು ಕೆಲವೊಂದೆಲ್ಲ ವಿಡಿಯೋ ಮಾಡಬೇಕು, ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಒಂದು ಪ್ರೋತ್ಸಾಹ ಮತ್ತು ಒಂದು ಲೈಕ್, ಸಬ್ಸ್ಕ್ರೈಬ್ ನನಗೆ ತುಂಬ ಮುಖ್ಯ ಆಗುತ್ತೆ. ಥ್ಯಾಂಕ್ ಯು.